ಉಸ್ತುವಾರಿ ಸಚಿವರನ್ನ ಬೇರೆ ಜಿಲ್ಲೆಯಿಂದ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ನಮಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಅವಮಾನವಾದಂತ ವಿಷಯ. ಯಾಕಂದ್ರೆ ಅಂತ ಹೇಳಿದ್ರೆ ಈಗ ನಮ್ಮ ಕಾಂಗ್ರೆಸ್ ಅಂದ್ರೆ ಭದ್ರಕೋಟೆ ಇದೆ, ಉತ್ತರ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ. ಇಂತಹ ಒಂದು ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವತ್ತೂ ಉಸ್ತುವಾರಿ ಸಚಿವರನ್ನ ಬೇರೆ ಜಿಲ್ಲೆಯವರಾಗಲಿ ಸಚಿವರು ಯಾವುದೇ ಬೇರೆ ಜಿಲ್ಲೆಯವರು ಆಗೋದಿಲ್ಲ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ನಮ್ಮ ಮೀನುಗಾರ ಮುಖಂಡರಾದಂತಹ ಒಬ್ಬರೇ ಒಬ್ಬರು ಮೀನುಗಾರ ಕರಾವಳಿ ಭಾಗದಲ್ಲಿ ಆಯ್ಕೆಯಾದಂತ ನಮ್ಮ ಮಾಜಿ ಸಚಿವರಾದಂತಹ ಮಂಕಾಳ ವೈದ್ಯವರನ್ನ ಪಟ್ಟಿಯಲ್ಲಿ ಸೇರಿಸಿ ಬೆಳಗ್ಗೆ 12 ಗಂಟೆ ಮಧ್ಯಾಹ್ನ 12 ಗಂಟೆವರೆಗೂ ಅವರ ಹೆಸರು ಎಲ್ಲ ಮಾಧ್ಯಮಗಳನ್ನು ನಾವು ನೋಡ್ತೀವಿ. ಮೀನುಗಾರಿಕೆ ಅನ್ಯಾಯ ಆಗ್ತದೆ. ಹಾಗಾಗಿ ಇನ್ನೂ ಅವಕಾಶ ನಿಂತಿಲ್ಲ, ಇನ್ನೂ ಅವಕಾಶ ಇದೆ. ಹಾಗಾಗಿ ನಾವು ಈ ಮೂಲಕ ಇಡೀ ರಾಜ್ಯದ ಮೀನುಗಾರರ ಪರವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಪ್ರಶಾಸಕವಾಗಿ ನಾವು ಎಲ್ಲ ಪಕ್ಷದಿಂದ ಬಂದಿದ್ದೇವೆ. ಹಾಗಾಕೊಂಡು ಇದು ಅವಕಾಶ ಇದೆ, ಇನ್ನೂ ಅವಕಾಶ ನೀರಿಲ್ಲ. ಹಾಗಾಗಿ ನಮ್ಮ ಇನ್ನು ಮುಂದಿನ ಇನ್ನೂ ಅವಕಾಶ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯ ಸಚಿವ 4 ಜನ ನಮ್ಮ ಮಿನಿಸ್ಟರ್ ಇದ್ದಾರೆ, MLA-ಗಳಿದ್ದಾರೆ. 4 ಜನ MLA-ಗಳಲ್ಲಿ ಯಾರ್ಯಾರು ಒಬ್ಬರಿಗೆ ನಮ್ಮ ಜಿಲ್ಲೆಯವರಿಗೆ ಇದು ಉಸ್ತುವಾರಿ ಸಚಿವರನ್ನಾಗಿ ಮಾಡುವ ಮೂಲಕ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಾನು ಈ ಮೂಲಕ ತಮ್ಮ ಮೂಲಕ ಪತ್ರಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲೆಯವರ ಹೆಚ್ಚಿನದಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು 4 ಜನ MLA-ಗಳಿದ್ದಾರೆ. ಅವರಲ್ಲಿ ಯಾರಿಗೆ ಕೊಟ್ಟು ನಾವು ಒಪ್ಕೊಳ್ತೇವೆ. ಹಾಗಾಗಿ ಅವರಿಗೆ ಯಾರಿಗೆ ಕೊಡ್ಬೇಕಂತ ಎಲ್ಲ ಮೀನುಗಾರ ಮುಖಂಡರು ತಮ್ಮ ತಮ್ಮ ಅನಿಸಿಕೆಯನ್ನ ಹೇಳ್ಕೊಂಡಿದ್ದಾರೆ. ನಮ್ಮ ಉತ್ತರ ಕರಾವಳಿಯಲ್ಲಿ ಹಾಗೂ ರಾಜ್ಯದ ಮೇಲ್ಘಟ್ಟದಲ್ಲಿ ಒಬ್ರು MLC ಆಗಿ ಒಬ್ರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಬಹುಮತದಿಂದ ನಮ್ಮ ಮೀನುಗಾರ ಸಮಾಜದ ಶಾಸಕರಾದಂತಹ ಮಾಜಿ ಸಚಿವರು ಮಂಕಾಳ ವೈದ್ಯರು ಆಯ್ಕೆಯಾಗಿದ್ದರು. ಮೀನುಗಾರಿಕರೇ ಸಚಿವ ಸ್ಥಾನ ನೀಡಬೇಕಂತ ಹಿಂದೆ ಬಾಬುರಾವ್ ಚಿನ್ಸೆನ್ಸೂರ್ ಹಿರಿಯವರು, ಅದರ ನಂತರ ಪ್ರಮೋದ್ ಮಧ್ವರಾಜ್ ಅವರು, ಅದರ ನಂತರ ಈಗ ಏಕೈಕ ಶಾಸಕರಲ್ಲಿ ಒಬ್ಬರಾಗಿರುವಂತಹ ಮಂಕಾಳ ವೈದ್ಯರು ಮೀನುಗಾರರಿಗೆ ಯಾವ ರೀತಿ ಸ್ಪಂದನೆಯನ್ನು ನೀಡಿದ್ದಾರೆ ಅಂದ್ರೆ ನಾವೇನು ಹೆಚ್ಚು ಹೇಳಬೇಕಿಲ್ಲ, ಪತ್ರಿಕಾ ಮಾಧ್ಯಮದವರು ಗೊತ್ತಿದ್ದು, ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ಯಾಕಂದ್ರೆ ಮೀನುಗಾರರು ಸಮುದ್ರದಲ್ಲಿ ಮತ್ತೊಬ್ಬಟ್ಟರೆ 4 ಲಕ್ಷ ಇದ್ದದಂತಲ್ಲ 12 ಲಕ್ಷಕ್ಕೆ ಏರಿಸಿದ್ರು. ಯಾವುದೇ ಬೋಟ್ಗಳಿಗೆ ಇನ್ಶೂರೆನ್ಸ್ ಇಲ್ಲದಿದ್ರೆ, ಮೊದಲೇ ಇನ್ಶೂರೆನ್ಸ್ ಇದ್ರೆ ಮಾತ್ರ ಕೊಡ್ತಿದ್ರು. ಇನ್ಶೂರೆನ್ಸ್ ಇದ್ದಿದ್ರೆ ತತ್ಕ್ಷಣ 10 ಲಕ್ಷ ಪರಿಹಾರ ಕೊಟ್ಟಂತಹ ನಮ್ಮೊಳ್ಳೆ ಭಾಗದ ವಿಚಾರವು ಪತ್ರಿಕಾ ಮಾಧ್ಯಮದವರು ಗೊತ್ತಿದೆ. ಕೆರೆಷನ್ ಬಗ್ಗೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಡೀಸೆಲ್ ಸಬ್ಸಿಡಿ ಬಗ್ಗೆ ಎಷ್ಟು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ ಅವರು ಹಿಂದಿನಿಂದಲೂ ಮೀನುಗಾರಿಕೆಯನ್ನ ನಂಬಿ ಪೇಪರ್ ಅನ್ನ ಹಾಸಿ ಮೀನುಗಾರ ವೃತ್ತಿಯನ್ನ ಮಾಡಿ ಇವತ್ತು ಮೇಲ್ಮಟ್ಟದಿಂದ ಮಂಕಾಳ ವೈದ್ಯರ ಹೆಸರು ಕ್ಯಾಬಿನೆಟ್ ಸಚಿವರಾಗಿ 12ನೇ ನಂಬರ್ನಲ್ಲಿ ಬಂತು. ಕೆಲವೇ ಕ್ಷಣದಲ್ಲಿ ಮಂಕಾಳ ವೈದ್ಯ ಔಟ್, ಮಲ್ಲಿಕಾರ್ಜುನ್ ಇನ್ ಹೇಳುವಂತ ಸಂದೇಶ ಮೀನುಗಾರಿಗೆ ರಾಜ್ಯ ಸರ್ಕಾರ ರವಾನಿಸಿತು. ಆ ದಿಸೆಯಲ್ಲಿ ನಮ್ಮೆಲ್ಲ ಮೀನುಗಾರ ಸಮಾಜ ಬಾಂಧವರು ಪಕ್ಷಾತೀತವಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಭಾಗದಲ್ಲಿ ನಮ್ಮ ಮೀನುಗಾರರು ಈ ರೀತಿ ಖಂಡನೆಯನ್ನ ಮಾಡ್ತಾರೆ. ಯಾಕಂದ್ರೆ ನಮ್ಮದು ಕರಾವಳಿ ಭಾಗದಲ್ಲಿ ದೊಡ್ಡ ಸಮಾಜ ಮೀನುಗಾರ ಸಮಾಜ. ಕಾರಿಯವರಿದ್ದಾರೆ, ಮೊಗೆಯವರಿದ್ದಾರೆ, ದಾಲ್ರಿ ಇದ್ದಾರೆ, ಅರಿಕಂದ್ರಿದ್ದಾರೆ, ಅವರಿದ್ದಾರೆ. ಎಲ್ಲ ಸಮಾಜದವರಿಗೆ ನಮ್ಮ ಸರ್ಕಾರ ಅನ್ಯಾಯ ಮಾಡಿದೆ. ನೀವು ಕೊಡ್ಬೇಕು ಅಂತ ನಾವು ಹೇಳ್ತಿದ್ದಾಗಿದ್ರು. ಕೊಟ್ಟಿ ಒಂದು ಕೈ ಕೊಟ್ಟಿ ಒಂದು ಕೈಯಲ್ಲಿ ಬೆಣ್ಣೆ ಹೊರಿಸುವಂತ ಕೆಲಸ ಸರ್ಕಾರ